ನಮಸ್ತೆ ಎಲ್ರಿಗೂ ಶಶಿಶೇಖರ್ ಚಾನಲ್ಗೆ ಸುಸ್ವಾಗತ. ನಾನಿವತ್ತು ಕಿಚನಲ್ಲಿ ಕೆಲವೊಂದು ಐಟಮ್ಸ್ನ ನೋಡ್ತಾ ಇದ್ದೆ. ಸೊ ಹಾಗೆ ಅದರ ಕೆಲವೊಂದು ಇನ್ಫಾರ್ಮೇಷನ್ನ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅದಕ್ಕೆ ಮುಂಚೆ ನಾನು ಚೆನ್ನಾಗಿದ್ದೀನಿ, ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನಾನಿಲ್ಲಿ ನಿಮಗೆ 2 ವಿಷಯಗಳನ್ನು ಹೇಳಬೇಕು. ಒಂದು, ಬಾಕ್ಸಸ್ ನಮಗೆ ಯಾವ ರೀತಿ ಯೂಸ್ ಆಗುತ್ತೆ ಅಂತ ತಿಳ್ಕೊಂಡು ನಾವು ಅದನ್ನು ಪರ್ಚೇಸ್ ಮಾಡೋಕ್ಕೆ ಒಳ್ಳೆಯದು ಅಂತ. ಏನಂದರೆ, ಈಗ ಕೆಲವೊಂದು ಟೈಮಲ್ಲಿ ನಾವೇನು ಮಾಡ್ತೀವಿ, ಶಾಪಿಂಗ್ ಹೋಗೋಣ ಹೀಗೆ ಅಂತ ಹೋಗಿರ್ತೀವಿ. ನಮ್ಮ ಹೆಣ್ಮಕ್ಳಿಗೆ ಗೊತ್ತಲ್ಲ, ಹೋಗ್ತೀವ, ಬೇಕಾಗಿರೋ ವಸ್ತುನ ತಗೊಳ್ಳೋಣ. ಅದನ್ನು ಬಿಟ್ಟು ಯಾವುದು ಕಣ್ಣಿಗೆ ಚೆನ್ನಾಗಿ ಕಾಣ್ತಾ ಇದೆ ಅದನ್ನು ತೊಗೊಂಡ್ಬಿಟ್ಟಿರ್ತೀವಿ. ಸೊ ಅಲ್ಲೇ ನಮ್ಮದು ದುಡ್ಡು ವ್ಯಯ ಆಗೋಗಿರುತ್ತೆ. ಅದಲ್ಲದೆ ನಾವು ತೊಗೊಂಡಿರೋದು ನಮಗೆ ಯೂಸ್ಫುಲ್ ಆಗುತ್ತಾ ಇಲ್ವಾ ಅಂತ ಕೂಡ ನಾವು ಕೆಲವೊಮ್ಮೆ ಯೋಚನೆ ಮಾಡಿರಲ್ಲ. ಯಾಕಂದರೆ ನಮ್ಗೆ ಅದು ಇಷ್ಟ ಆಯಿತು, ನಾವು ತೊಗೊಂಡು ಬಂದ್ಬಿಟ್ಟಿರ್ತೀವಿ ಅಷ್ಟೇ. ಆ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂತ ಹೇಳ್ತೀನಿ. ಇದು ನಾನು ಬಾಟಲ್ ತೊಗೊಂಡು 10 ವರ್ಷ ಆಗ್ತಾ ಇದೆ. ಈ ಬಾಟಲ್ ಏನಂದರೆ, ಬಾಟಲ್ ಚೆನ್ನಾಗಿದೆ, ಇದುವರೆಗೂ ನನ್ನ ಹತ್ರ ಇದೆ, ಆದರೆ ಯೂಸ್ ಮಾಡ್ತಾ ಇಲ್ಲ. ಯಾಕೆ ಅಂದರೆ ಇದ್ರದ್ದು ಮುಚ್ಚಳ ಹೋಗಿದೆ. ಸೊ ಬರೀ ಬಾಟಲ್ ಇದೆ. ಈಗ ನಾನು ಇದನ್ನು ಏನಕ್ಕೆ ತೆಗೆದೆ ಅಂದರೆ, ನಾನು ಇನ್ಮೇಲಾದರೂ ಇದನ್ನೇನಾದರೂ ಯೂಸ್ಫುಲ್ ಆಗಿ ಮಾಡ್ಕೊಳ್ಳೋಣ ಅಂತ ಮೇಲಿಂದ ತೆಗೆದಿದ್ದೀನಿ, ಎತ್ತಿಟ್ಟಿದ್ದೀನಿ, ವಾಪಸ್ ತಗ್ತೀನಿ. ಸೊ ಇದಕ್ಕೆ ಯಾವುದಾದ್ರೂ ವಾಟರ್ ಪ್ಲ್ಯಾಂಟ್ ಯಾವುದಾದ್ರೂ ಹಾಕಿಡೋಣ ಅಥವಾ ಡೆಕೋರೇಷನ್ ಏನಾದರೂ ಯೂಸ್ ಮಾಡೋಣ ಅಂತ ತೆಗೆದಿದ್ದೀನಿ. ಸೊ ನೋಡೋಣ, ಅದು ಬೇರೆ ವಿಷಯ. ನಾನಿವಾಗ ಹೇಳಬೇಕಾಗಿರೋ ವಿಷಯ ಏನಂತಂದರೆ, ನೀವೇನಾದರೂ ಒಂದು ವಸ್ತು ತೊಗೋಬೇಕಾದ್ರೆ ಅದರಿಂದ ನಮಗೆ ಉಪಯೋಗ ಆಗುತ್ತಾ, ಅವಶ್ಯಕತೆ ಇದೆಯಾ ನೋಡ್ಕೊಂಡು ತಗೊಳ್ಳಿ. ಇನ್ನೊಂದು ವ್ಯಯ ಮಾಡೋಕ್ಕೆ ಹೋಗಬೇಡಿ. ಸೊ ನನಗೆ ಬಾಟಲ್ಸಲ್ಲಿ ಯಾರಾದರೂ ಗ್ಲಾಸ್ ಐಟಮ್ಸ್ನ ಇಷ್ಟಪಡುವಂಥವ್ರಾಗಿದೆ. ಯಾಕಂದರೆ ನನಗೆ ಗ್ಲಾಸ್ ಐಟಮ್ಸ್ ಇಷ್ಟ. ನನ್ನ ಕಿಚನಲ್ಲಿ ತುಂಬ ಸ್ಟೋರೇಜಲ್ಲಿ ನಾನು ಗ್ಲಾಸ್ ಐಟಮ್ಸ್ನ ಅಂದರೆ ಗ್ಲಾಸ್ ಬಾಟಲ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಇದುವರೆಗೂ ಯಾವುದು ಬಾಟಲ್ಸ್ ಹೊಡೆದಿರೋದಾಗಲಿ ನಾನು ವೇಸ್ಟ್ ಮಾಡಿರೋದಾಗಲಿ ಇಲ್ಲ. ಇದು ಬಿಟ್ಟು ಇದು ಏನು ವೇಸ್ಟ್ ಆಗಲ್ಲ, ಇದು ಉಪಯೋಗ ಆಗುತ್ತೆ. ಓಕೆ, ಸೊ ಕಮಿಂಗ್ ಟು ದ ಪಾಯಿಂಟ್. ನೀವು ತಗೋಬೇಕಾದ್ರೆ ಇನ್ಮೇಲೆ ಅಕಸ್ಮಾತ್ ಗ್ಲಾಸ್ ಬಾಟಲ್ಸ್ನ ತಗೊಳ್ಳೋರಾದರೆ, ಈ ವಿಷಯ ಏನಾದರೂ ಗೊತ್ತಿಲ್ಲ ಅಂದರೆ, ಬಾಟಲ್ ಚೆಂದ ಇದೆ ಅನ್ನೋ ಒಂದೇ ವಿಷಯಕ್ಕೆ ತಗೊಳ್ಳೋಕೆ ಹೋಗಬೇಡಿ. ಅದರ ಕ್ಯಾಪ್ ಬಗ್ಗೆ ಗಮನ ಕೊಡಿ. ಮುಚ್ಚಳ, ಸೊ ಅದರ ಮುಚ್ಚಳ ಯಾವುದರಿಂದ ಮಾಡಿದ್ದಾರೆ, ಎಂಥ ಮೆಟೀರಿಯಲ್ ಅದು ಅಂತ ನೋಡ್ಕೊಂಡು ತಗೊಳ್ಳಿ. ಈ ಬಾಟಲ್ಗೆ ನನಗೆ ಕಬ್ಬಿಣದ ಮುಚ್ಚಳವನ್ನು ಕೊಟ್ಟಿದ್ರು. ಸೊ ಕಬ್ಬಿಣ ನಾರ್ಮಲಿ ಟೈಮ್ ಆಗ್ತಾ ಅದು ತುಕ್ಕಿಡಿಯುತ್ತೆ. ಸೊ ಹಾಗಾಗಿ ಅದು ತುಕ್ಕಿಡಿದು ಮುಚ್ಚಳ ಹೋಯಿತು. ನಾನು ಅದನ್ನು ತೆಗೆದಿಟ್ಟಿದ್ದೆ ಅದಕ್ಕೋಸ್ಕರ. ಸೊ ನೀವು ಆ ತಪ್ಪನ್ನು ಮಾಡೋಕ್ಕೋಗ್ಬೋದು. ಮತ್ತು ಕಬ್ಬಿಣ ಒಂದೇ ಅಲ್ಲ, ಈ ರೀತಿ ನೋಡಿ, ಈ ಬಾಟಲ್ಗೆ ಇದು ಶೇಪ್ ಎಲ್ಲ ಚೆನ್ನಾಗಿದೆ, ನೋಡೋಕ್ಕೆಲ್ಲ ಚೆನ್ನಾಗಿದೆ. ಆದರೆ ರಬ್ಬರ್ ಕ್ಯಾಪ್, ಈ ಕವರಿಂಗ್ ಏನು ಕೊಟ್ಟಿದ್ದಾರೆ, ರಬ್ಬರ್ ಐಟಮ್ ಇದೆ. ಇಲ್ಲಿ ಗ್ಲಾಸ್ಗೆ ರಬ್ಬರ್ ಕೊಟ್ಟಿದ್ದಾರೆ. ಇದು ಇನಿಷಿಯಲ್ ಡೇಸಲ್ಲಿ ಟೈಟಾಗಿ ಏರ್ ಟೈಟಾಗಿ ಕುತ್ಕೊಳ್ಳುತ್ತೆ, ಆಯಿತಾ. ಇದನ್ನು ತೊಗೊಂಡು ನಾನು 9 ಇಯರ್ಸ್ ಆಗ್ತಾಯಿದೆ. ಸ್ಟಿಲ್ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ತೋರ್ಸೋಕ್ಕೆ ಅಂತ ಕರಿತೀನಿ. ಸೊ ನೋಡಿ, ಏರ್ ಟೈಟ್ ಇಲ್ಲ. ಯಾಕೆ ಅಂದರೆ ಈ ಕ್ಯಾಪಲ್ಲಿರೋವಂಥ ರಬ್ಬರ್ ಐಟಮ್ ಏನಿದೆ, ಇದು ಹೋಗ್ತಾ ನೋಡಿ ಇಲ್ಲಿ ಕಟ್ ಆಗ್ತಿದೆ. ವಾಶ್ ಮಾಡ್ತಾ ವೆಟ್ ಅದಕ್ಕೆ ಬೀಳ್ತಾ ನೀರಿನ ಅಂಶ ಬೀಳ್ತಾ ರೀತಿ ಹೊಟ್ಟೋಗುತ್ತೆ, ಕಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ರಬ್ಬರ್ ಕಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಇದರ ಒಂದು ಏರ್ ಟೈಟ್ ಏನಿದೆ ಅದು ಕಡಿಮೆ ಆಗ್ತಾ ಬರುತ್ತೆ. ಹಾಗಾಗಿ ಈ ರೀತಿ ರಬ್ಬರ್ ಇರೋ ಅಂಥದ್ದನ್ನು ನೀವು ಚೂಸ್ ಮಾಡಬೇಡಿ ಕ್ಯಾಪ್ಸ್. ಇದು ಒಂದು ರೀತಿ ಆಯಿತು. ಮತ್ತು ಯಾವ ಥರ ನೋಡಬೇಕು ಅಂತಂದರೆ, ಇದು ನಾನು ಐಕಿಯಾನಲ್ಲಿ ತೊಗೊಂಡಿದ್ದು. ನನಗಿದು ಇಷ್ಟ ಆಯಿತು. ಯಾಕೆಂದರೆ ನಾನು ಫಸ್ಟು ಈ ರೀತಿ ನನಗೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಾನು ಇದರಲ್ಲಿ ಏನು ನೋಡಿದ್ದು ಅಂದರೆ ಕ್ಯಾಪ್. ಈ ಕ್ಯಾಪ್ ಏನಿದೆ, ಇದು ಪ್ಲಾಸ್ಟಿಕ್. ಬಾಟಲ್ ಗ್ಲಾಸ್ ಇದೆ, ಬಟ್ ಕ್ಯಾಪು ಪ್ಲಾಸ್ಟಿಕ್ ಇದೆ. ಇದು ಒಳಗಡೆ ಇರೋದು ಅಷ್ಟೇ ಪ್ಲಾಸ್ಟಿಕ್ಕಿನ ಕವರೇನೆ. ಸೊ ಇದೇನಾಗುತ್ತೆ, ಇದು ಯಾವುದೇ ರೀತಿ ನೀರಿನ ಒಂದು ಇದಕ್ಕೆ ಹಾಳಾಗೋ ಚಾನ್ಸಸ್ ಇಲ್ಲ. ಇದು ಮತ್ತು
ಕ್ಯಾಪು ನೀಟಾಗಿ ಬಾಟಲ್ನ ನೀಟಾಗಿ ಇದು ಕವರ್ ಮಾಡ್ಕೊಳ್ಳುತ್ತೆ. ಸೊ ಈ ಥರ ಕ್ಯಾಪ್ ಚೆನ್ನಾಗಿ ನೋಡಿಕೊಂಡು ಅಬ್ಸರ್ವ್ ಮಾಡಿ ಪ್ರಾಡಕ್ಟ್ ಯಾವುದು, ಎಂಥ ಮೆಟೀರಿಯಲ್ ಹಾಕಿದ್ದಾರೆ ಅದಕ್ಕೆ, ಇದು ಲಾಂಗ್ ಟೈಮ್ ಬರುತ್ತಾ ಅಂತ ನೋಡಿಕೊಂಡು ತಗೊಳ್ಳಿ, ಗ್ಲಾಸ್ ಬಾಟಲ್ ಇಷ್ಟಪಡೋರಾದರೆ. ಮತ್ತೊಂದು ಏನು ಹೇಳಬೇಕು ಅಂತಂದರೆ ಸ್ಟೀಲ್ ಐಟಮ್ಗೆ ಬರೋದಾದರೆ ಇದು ನಾನು ಸ್ವಲ್ಪ 1 ವರ್ಷ ಆಯಿತು ತಗೊಂಡು. ಸೊ ಇದರಲ್ಲಿ 5 ಸೆಟ್ ಬರುತ್ತೆ ಬಾಕ್ಸು. ಇಲ್ಲಿ ಒಂದು ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ. ಸ್ಟೀಲ್ ಡಬ್ಬಗಳಾಗಲಿ, ಸ್ಟೀಲು ಪಾತ್ರೆಗಳಾಗಲಿ, ಇದು ತುಂಬ ವರ್ಷಗಳಿಂದ ಎಲ್ಲರೂ ಉಪಯೋಗ ಮಾಡ್ತಾ ಇರುವಂಥ ಐಟಮ್ ಅಲ್ವಾ. ಸೊ ಇವಾಗ ನಮಗೊಂದು ಅಪ್ಗ್ರೇಡೆಡ್ ಚಾನ್ಸ್ ಇದೆ ನಮ್ಮ ಒಂದು ಜನ್ರೇಷನ್ಗೆ. ಏನಂದರೆ ಸ್ಟೀಲ್ ಬಾಕ್ಸಲ್ಲಿ ಇಟ್ಟರೆ ಯಾವ ಬಾಕ್ಸಲ್ಲಿ ಏನಿಟ್ಟಿದ್ದೀನಿ ಅಂತ ಗೊತ್ತಾಗ್ತಾ ಇರಲಿಲ್ಲ. ಸೊ ನಾನು ಆ ಉದ್ದೇಶಕ್ಕೋಸ್ಕರ ಗ್ಲಾಸಸ್ನ ಪ್ರಿಫರ್ ಮಾಡ್ತಾ ಇದ್ದೆ. ಕ್ಲಿಯರ್ ಆಗಿರುತ್ತೆ ಮತ್ತು ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ ಕಿಚನ್ ಅಂತ. ಸೊ ಈಗ ಈ ಬಾಕ್ಸ್ ನೋಡಿದ್ಮೇಲೆ ಸ್ಟೀಲ್ ಪ್ರಿಫರೇಬಲ್ ಅಂತ ಅನಿಸುತ್ತೆ. ಯಾಕೆ ಅಂದರೆ ನೋಡಿ, ಇದರಲ್ಲಿ ಈ ರೀತಿ ಓಪನ್ ಒಂದು ಗ್ಲಾಸ್ ಅಥವಾ ನೋಡಿ ವಿಂಡೋ ಕೊಟ್ಟಿದೆ. ಸೊ ಇದು ನಿಮಗೆ ಕಾಣುತ್ತೆ ಡಬ್ಬದ ಒಳಗಡೆ ಏನಿದೆ ಅಂತ. ಇನ್ನು ಅದರಲ್ಲಿ ಬಟಾಣಿ ಹಾಕಿದ್ದೀನಿ, ಅದು ನಿಮ್ಗೆ ಕಾಣ್ತಾ ಇದೆ. ಸೊ ಬಾಕ್ಸಲ್ಲಿ ಏನಿದೆ, ನಾನು ಏನು ಇಟ್ಟಿದ್ದೀನಿ, ಕ್ವಾಂಟಿಟಿ ಎಷ್ಟಿದೆ, ಇದು ಕ್ಲಿಯರ್ ಆಗಿ ಕಾಣುತ್ತೆ. ಹಾಗಾಗಿ ಸ್ಟೀಲ್ ಬಾಕ್ಸಸ್ನ ನೀವು ತೊಗೊಳ್ಳೋದಂದರೆ ಫುಲ್ ಕವರ್ ಆಗಿರೋದನ್ನ ತಗೋಬೇಡಿ. ಅದು ನಿಮ್ಗೆ ಯಾವ ಬಾಕ್ಸಲ್ಲಿ ಏನಿಟ್ಟಿದ್ದೀನಿ ಎಲ್ಲ ನೆನಪಿರುತ್ತೆ, ಗೊತ್ತಾಗುತ್ತೆ ಅನ್ನೋದಾದರೆ ಫೈನ್. ಆದರೆ ನಂತರ ಏನು ಎಲ್ಲಿಟ್ಟಿದ್ದೀನಿ ಅಂತ ಗೊತ್ತಾಗಲ್ಲ, ನನಗೆ ಕಣ್ಣಲ್ಲಿ ನೋಡಿ ಗೊತ್ತಾಗಬೇಕು ಅಂತಂದರೆ ಈ ರೀತಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಇರುವಂಥದ್ದನ್ನ ಚೂಸ್ ಮಾಡ್ಕೊಳ್ಳಿ. ಇದನ್ನು ಲಿಂಕ್ ಬೇಕಾದರೆ ನಾನು ಇದನ್ನು ಶೇರ್ ಮಾಡ್ತೀನಿ. ಯಾರಿಗೆಲ್ಲ ಲಿಂಕ್ ಬೇಕೋ ಅವರು ಕಮೆಂಟ್ ಮಾಡಿ, ನಾನು ಲಿಂಕನ್ನು ಶೇರ್ ಮಾಡ್ತೀನಿ. ಅಮೆಝಾನ್ದೇ ಇದು ಪ್ರಾಡಕ್ಟ್ ಕೂಡ. ಸೊ ನನಗೆ ಇದು ಫುಲ್ ಸೆಟ್ ಬರುತ್ತೆ. ಫಸ್ಟ್ ಸೈಜ್ ಇದು ಸೈಜ್ ಬೈ ಸೈಜ್ ಬರುತ್ತೆ. ಇದು ಟೋಟಲ್ 5 ಬಾಕ್ಸಸ್ ಸಿಗುತ್ತೆ ನಿಮಗೆ. ಇದು ತೊಗೊಂಡ್ರೆ ಒಟ್ಟಿಗೆ 5 ಬಾಕ್ಸಸ್ ಸಿಗುತ್ತೆ. ಡಿಫ್ರೆಂಟ್ ಕ್ವಾಂಟಿಟೀಸಲ್ಲಿ ನೀವು ಏನು ಬೇಕೋ ಅದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಟಿಪ್ ನಿಮಗೆ ಉಪಯೋಗ ಆಗುತ್ತೆ ಅಂತ ಅಂದರೆ ಫಾಲೋ ಮಾಡಿ. ನಿಮ್ಮ ಅಭಿಪ್ರಾಯ ಏನೇ ಇರ್ಬೋದು ಅದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ವಿಡಿಯೋ ಎಷ್ಟೋ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮ್ಮ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.